ವಿದ್ಯಾರ್ಥಿಗಳೇ, ಕಳೆದ 4-5 ವಿಡಿಯೋಗಳಲ್ಲಿ ನಾವು ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಅನ್ನುವ ಪಾಠವನ್ನು ಓದಿದ್ದೇವೆ. ಈ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಅನ್ನೋ ಪಾಠದಲ್ಲಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂದರೆ ಏನು ಅಂತ ಹೇಳಿದ್ದಾಗಿದೆ. ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂದರೆ ಯಾವುದು ಬೇರೆದರ ಸಹಾಯ ಇಲ್ಲದೆ, ಬೇರೆ ಕ್ವಾಂಟಿಟಿಯ ಸಹಾಯ ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಉಲ್ಲೇಖ ಮಾಡಲ್ಪಡುತ್ತೆ. ಅದನ್ನು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. 7 ಫಂಡಮೆಂಟಲ್ ಕ್ವಾಂಟಿಟಿಗಳು: ಲೆಂತು, ಮಾಸು, ಟೈಮು, ಟೆಂಪರೇಚರು, ಸ್ಟ್ರೆಂತ್ ಆಫ್ ಕರೆಂಟು, ಕ್ವಾಂಟಿಟಿ ಆಫ್ ಸಬ್ಸ್ಟೆನ್ಸು ಮತ್ತು ಲೂಮಿನಸ್ ಇಂಟೆನ್ಸಿಟಿ ಅನ್ನೋದು ಗೊತ್ತಾಗಿದೆ. ಅದಕ್ಕೆ 2 ಸಪ್ಲಿಮೆಂಟರಿ ಯೂನಿಟ್ಸ್: ಪ್ಲೇನ್ ಆ್ಯಂಗಲ್ಲು ಮತ್ತು ಸಾಲಿಡ್ ಆ್ಯಂಗಲ್. ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ನಾವು ನೋಡಬೇಕು. ಒಂದು AMU ಅನ್ನುವ ಒಂದು ಕಾನ್ಸೆಪ್ಟ್ ಮತ್ತು ಮೋಲ್ ಅನ್ನುವ ಒಂದು ಕಾನ್ಸೆಪ್ಟ್. AMU ಅಂದರೆ ಅಟಾಮಿಕ್ ಮಾಸ್ ಯೂನಿಟ್ ಅಂತ. ಸಾಧಾರಣವಾಗಿ ನಾವೆಲ್ಲ ಅಂಗಡಿಗೆ ಹೋದಾಗ, ವೆನ್ ವಿ ಗೋ ಟು ಎ ಶಾಪ್ and when we buy something, the mass will be measured in the unit kilogram. ಕಿಲೋಗ್ರಾಮ್ ಯೂನಿಟಲ್ಲಿ ನಾವೆಲ್ಲ ಮಾಸನ್ನು ಮೆಷರ್ ಮಾಡ್ತೀವಿ. 2 kg ಸಕ್ಕರೆ ತರೋದು, 25 kg ರೈಸ್ ಬ್ಯಾಗ್ ತರೋದು, ಈ ಥರದ್ದು ಕಿಲೋಗ್ರಾಮ್. ಬಟ್ when you measure the masses of subatomic particles, ಅಂದರೆ ಆಟಮು ಮತ್ತು ಆಟಮ್ಗೆ ಅಕ್ಕಪಕ್ಕದಲ್ಲಿರುವಂಥ ಮಾಸ್, ಮಾಲಿಕ್ಯುಲಾರ್ ಮಾಸ್ ಆಗಿರ್ಬೋದು, ಸಬಟಾಮಿಕ್ ಪಾರ್ಟಿಕಲ್ಸ್ ಅಂದರೆ ಆಟಮ್ನ ಕಾನ್ಸ್ಟಿಟ್ಯೂಯೆಂಟ್ಸ್, ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನು, ಪಾಸಿಟ್ರಾನು, ಈ ಥರದ ಚಿಕ್ಕ ಚಿಕ್ಕ ಪಾರ್ಟಿಕಲ್, ಕಡಿಮೆ ಮಾಸ್ ಇರುವಂಥ ಪಾರ್ಟಿಕಲ್, ಅದರ ಟೆಂಪರೇಚರ್ನ ಮೆಷರ್ ಮಾಡಬೇಕಾದ್ರೆ, ಮಾಸ್ನ ಮೆಷರ್ ಮಾಡಬೇಕಾದ್ರೆ ನಾವೊಂದು ಹೊಸ ಯೂನಿಟನ್ನು, ಹೊಸ ಮಾನವನ್ನು ಇನ್ಮೇಲೆ ನಾವು ಉಪಯೋಗಿಸ್ತೀವಿ. ಅದಕ್ಕೆ ಅಟಾಮಿಕ್ ಮಾಸ್ ಯೂನಿಟ್ ಹೆಸರೇ ಹೇಳುತ್ತೆ, ಅಟಾಮಿಕ್ ಮಾಸ್ ಯೂನಿಟ್. ಅಟಾಮಿಕ್ ಅಂತ ಬಂದಮೇಲೆ ಆಟಮ್ಗೆ ಸಂಬಂಧಪಟ್ಟಿದ್ದು, ಆಟಮ್ನ ಮಾಸ್ಗೆ ಕಂಪೇರಬಲ್ ಇರೋದು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅದನ್ನು ನಾವು ಶಾರ್ಟ್ ಫಾರ್ಮ್ನಲ್ಲಿ AMU ಅಂತ ಕರಿತೇವೆ. ಕೆಲವರು U ಅಂತ ಮಾತ್ರ ಬರೀತಾರೆ. ನೀವು AMU ಬರೀಬೇಕಾದ್ರೆ ಅದನ್ನು ಸ್ಮಾಲ್ ಲೆಟರ್ಸಲ್ಲೇ ಬರೀಬೇಕು, ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀಬಾರ್ದು. AMU ನಡುವೆ ಫುಲ್ ಸ್ಟಾಪ್ ಹಾಕೋದಾಗಲಿ, ಕಮ ಹಾಕೋದಾಗಲಿ ಮಾಡಬಾರ್ದು. AMUನ ಜೋಡಿಸಿ ಬರೆಯೋದು ಮಾಡಬಾರ್ದು. ಎಗೆ M ಜೋಡಿಸೋದು, Mಗೆ U ಜೋಡಿಸೋದು, ಈ ಥರ ಜೋಡಿಸಿ ಬರೆಯೋದನ್ನು ಮಾಡಬಾರ್ದು. ಸೊ AMU ಅನ್ನೋದು ಸಪರೇಟ್, ಅದು ಬರಿಬೇಕು. ಸೊ ಹಾಗಾದರೆ 1 AMU ಅಂದರೆ ಏನು? ಮತ್ತು ಕಿಲೋಗ್ರಾಮ್ನಲ್ಲಿ ನಾವೆಲ್ಲ ಮೆಷರ್ ಮಾಡಿ 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 ನಮ್ಗೆ ಅಭ್ಯಾಸ ಆಗೋದು. ವಿ ಆರ್ ವೆರಿ ವೆರಿ ಫೆಮಿಲಿಯರ್ ವಿತ್ ದ ಮೆಷರ್ಮೆಂಟ್ ಆಫ್ kilogram. And we know how many grams make 1 kg. Half a kilogram means how much gram. We all know this. But since we are measuring the mass in terms of a new unit called AMU, we have to also establish the relation between kilogram and AMU. So 1 AMU ಅಂದರೆ ಏನು ಅನ್ನೋದನ್ನು ಮೊದಲು ನೋಡೋಣ. ಸೊ 1 AMU ಅಂದರೆ, ಲೆಟ್ ಅಸ್ ಟೇಕ್ 1 atom of carbon 12 isotope.
ಸೊ ಕಾರ್ಬನ್ನಲ್ಲಿ 2 ಥರ ಕಾರ್ಬನ್ ಬರುತ್ತೆ. ಕಾರ್ಬನ್ 14 ಅಂತ, ಕಾರ್ಬನ್ 12. ಕಾರ್ಬನ್ 14ನಲ್ಲಿ ಕಾರ್ಬನ್ 12ಗಿಂತ 2 ನ್ಯೂಟ್ರಾನ್ಗಳ ಸಂಖ್ಯೆ ಅಧಿಕವಾಗಿರುತ್ತೆ. ದೇರ್ ವಿಲ್ ಬಿ 2 more neutrons. So but now I am selecting carbon 12 isotope. ಸೊ ಈ ಕಾರ್ಬನ್ 12 ಐಸೋಟೋಪಲ್ಲಿ ಒಂದೇ ಒಂದು ಆಟಮ್ ಐಸೋಲೇಟ್ ಮಾಡ್ತೀನಿ, ಅಂದರೆ ಒಂದು ಆಟಮ್ ತೆಗೆದು ಪಕ್ಕಕ್ಕೆ ಇಡ್ತೀನಿ. ಆ್ಯಂಡ್ ಐ ವಿಲ್ ಫೈಂಡ್ ದ ಮಾಸ್. ಇದರ ದ್ರವ್ಯರಾಶಿಯನ್ನು ಕಂಡುಹಿಡಿತೀನಿ. ಐ ವಿಲ್ ಫೈಂಡ್ ದ ಮಾಸ್. ಸೊ ಒಂದು ಆಟಮ್ನ ಮಾಸ್ ಎಷ್ಟು ಅಂತ ಕಂಡುಹಿಡಿಯೋದು ಕಾರ್ಬನ್ 12 ಐಸೋಟೋಪಲ್ಲಿ. ಈ ಬಂದಂಥ ಮಾಸನ್ನು ನಾನು 12ರಿಂದ ಡಿವೈಡ್ ಮಾಡ್ತೀನಿ, 12ರಿಂದ ಭಾಗಿಸ್ತೀನಿ. ಏನು ಉತ್ತರ ಬರುತ್ತೋ ಅದನ್ನು 1 AMU ಅಂತ ಕರೀತಾರೆ. ಸೊ ಯಾವ್ಯಾವುದು ಸ್ಟೆಪ್ಸ್ ನಾನು ಫಾಲೋ ಮಾಡಿದೆ? 1 ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್ನ ನಾನು ತಗೊಂಡೆ. ಆ 1 ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್ಗೆ ಮಾಸ್ ಕಂಡಿಡಿದೆ. ಎಷ್ಟು ಮಾಸ್ ಬರ್ತದೋ ಆ 1 ಆಟಮ್ದು ಅದನ್ನು 12ರಿಂದ ಡಿವೈಡ್ ಮಾಡಿದೆ. ಯು ಡಿವೈಡೆಡ್ ಬೈ 12 ಆ್ಯಂಡ್ ವಾಟ್ ಎವರ್ ದ ಕೋಷನ್ ದಟ್ ಯು ಗೆಟ್ ಈಸ್ 1 AMU. ಈಗ ನೀವು 1 AMUನ ಡಿಫೈನ್ ಮಾಡಿ. 1 AMU ಅಂದರೆ ಏನು ಅರ್ಥ ಅಂತ ಕೇಳಿದ್ರೆ ಅದನ್ನೀಗ ನೀವು ಉಲ್ಟಾ ಹೇಳ್ಕೊಂಡು ಹೋಗಿ. 1 AMU ಈಸ್ 1/12 ಆಫ್ the mass of 1 atom of carbon 12 isotope. Tumba simple. 1 AMU is 1/12 of the mass of 1 atom of carbon 12 isotope. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. 1 AMU is 1/12 of the mass of 1 atom of carbon 12 isotope. So ಇದನ್ನು ನಾನು ಬರೀತೀನಿ. 1 AMU is defined as 1/12 of the mass of 1 atom of carbon 12 isotope ಅಂತ ನಾನು ಡೆಫಿನೇಷನ್ ಕೊಡ್ತೀನಿ. ನಮಗೆಲ್ಲ ಕಿಲೋಗ್ರಾಮ್ನಲ್ಲಿ ತುಂಬ ಅಭ್ಯಾಸ ಆಗಿಬಿಟ್ಟಿರೋದ್ರಿಂದ ನಾವು ಕಿಲೋಗ್ರಾಮು ಮತ್ತು AMUಗೆ ಒಂದು ಸಂಬಂಧ ಕೊಡೋಣ. ಸೊ ಯು ವಿಲ್ ಆಲ್ ನೋ ದಟ್ 1 AMU is approximately equal to 1.67 into 10 power minus 27 kg. 1 AMU is 1.67 into 10 power minus 27 kg. ಅಪ್ರಾಕ್ಸಿಮೇಟ್ಲಿ ಎಕ್ಸಾಕ್ಟಾಗಿ ಕಂಡುಹಿಡಿಯೋದು ತುಂಬ ಕಷ್ಟ. ಯಾಕೆ ಅಂತಂದರೆ ಮತ್ತು ಯಾವುದೇ ಮೆಷರ್ಮೆಂಟ್ನ ಎಕ್ಸಾಕ್ಟ್ ಅಬ್ಸಲ್ಯೂಟ್ ಅಂತ ಹೇಳಕ್ಕೆ ಬರಲ್ಲ. ಅಂದರೆ ಇದೇ ಕರೆಕ್ಟು ಅನ್ನುವುದು ನಮಗೆ ಹೇಳಕ್ಕೆ ಬರೋದೇ ಇಲ್ಲ. ಆದ್ದರಿಂದ ನಾವೆಲ್ಲ ಅಪ್ರಾಕ್ಸಿಮೇಟ್ಲಿ ಅನ್ನುವ ಪದ ಉಪಯೋಗಿಸ್ತೀವಿ, ನಾಟ್ ಎಕ್ಸಾಕ್ಟ್ಲಿ, ಅಪ್ರಾಕ್ಸಿಮೇಟ್ಲಿ. ನೋಡಿ, ಸಬಾಟಾಮಿಕ್ ಪಾರ್ಟಿಕಲ್ಸ್ನ ಮಾಸ್ ತುಂಬ ಕಡಿಮೆ ಇರೋದ್ರಿಂದ ಅದನ್ನು ನಾವು ಯಾವುದಾದ್ರು ಬೇರೆ ಕ್ವಾಂಟಿಟಿನಲ್ಲಿ ಉಪಯೋಗಿಸಿ ಅದ್ರ ಜೊತೆಗೆ ನಾವೇನಾದರೂ ಮಲ್ಟಿಪಲ್ಲು ಅಥವಾ ಕೋಷಂಟು ಎಲ್ಲ ತಗೊಂಡ್ರೆ ಅದನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಬಹಳ ಚಿಕ್ಕ ಚಿಕ್ಕ ನಂಬರ್ಗಳಾಗಿರೋದ್ರಿಂದ ಅದನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಮ್ಯಾಥಮ್ಯಾಟಿಕಲಾಗಿ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗಿರೋದ್ರಿಂದ ನಾವು ಅಂಥ ಪಾರ್ಟಿಕಲ್ಸ್, ಎಲೆಕ್ಟ್ರಾನ್ ಮಾಸು, ಪ್ರೋಟಾನ್ ಮಾಸು, ಇಂಥದನ್ನೆಲ್ಲ ನಾವು ಕಿಲೋಗ್ರಾಮ್ ಬದಲು ನಾವು AMUನಲ್ಲೂ ಬರಿತೀವಿ ಅಷ್ಟೇ. ಸೊ ದಟ್ ಈಸ್ ವೈ ಯು ಹ್ಯಾವ್ ಎ ಸ್ಪೆಷಲ್ ಯೂನಿಟ್ ಕಾಲ್ಡ್ AMU. Remember that 1 AMU is 1.67 into 10 power minus 27 kilogram. ಈಗ ಇನ್ನೊಂದು ಕಾನ್ಸೆಪ್ಟ್ ಇದೆ, ಮೋಲ್ ಅಂತ. ನಮಗೆ ಫಂಡಮೆಂಟಲ್ ಕ್ವಾಂಟಿಟೀಸಲ್ಲಿ
ಕ್ವಾಂಟಿಟಿ ಆಫ್ ಸಬ್ಸ್ಟೆನ್ಸ್ ಅಂತಿದೆ. ಮಾಸು ಮತ್ತು ಕ್ವಾಂಟಿಟಿ ಆಫ್ ಸಬ್ಸ್ಟೆನ್ಸು ಸಹಜವಾಗಿ ಒಂದೇ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ, ಬಟ್ ಕ್ವಾಂಟಿಟಿ ಆಫ್ ಸಬ್ಸ್ಟೆನ್ಸ್ ಇಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಮಾಸ್. ಮಾಸ್ ಅಂದರೆ ದ್ರವ್ಯರಾಶಿ, ಕ್ವಾಂಟಿಟಿ ಆಫ್ ಸಬ್ಸ್ಟೆನ್ಸ್ ಅಂದರೆ ಎಷ್ಟು ಅಂತ. ಎಷ್ಟು ಅಂದರೆ ಕೌಂಟ್. ಈಗ ನಾವೆಲ್ಲ ಒಂದು ಯೂನಿಟನ್ನು ನಾವೆಲ್ಲ ಸಹಜವಾಗಿ ಬಳಸ್ತೀವಿ. ಡಜನ್ ಅಂತ ಬಳಸ್ತೇವೆ. ಡಜನ್ 12 ಕೌಂಟಿಗೆ ಡಜನ್ ಅಂತ ಅಂತಾರೆ. 12 ಅದು ಕ್ವಾಂಟಿಟಿ ಆಫ್ ಸಬ್ಸ್ಟೆನ್ಸ್. ಎಷ್ಟು ಕ್ವಾಂಟಿಟಿ ಇದೆ ಅಂತಂದರೆ 1 ಡಜನ್. ಎಷ್ಟು ಮಾಸ್ ಇದೆ ಅಂತಂದರೆ ಅದನ್ನು ನಾನು ತಕ್ಕಡಿಗೆ ಹಾಕಿ ಮಾಸ್ ಕಂಡುಹಿಡಿತೀನಿ. ಸೊ ಕೆಲವು ಸರಿ ಏನಾಗುತ್ತೆ, ಕ್ವಾಂಟಿಟಿ ಆಫ್ ಸಬ್ಸ್ಟೆನ್ಸ್ 2 ಸೇಮ್ ಇರುತ್ತೆ, ಆದರೆ ಅದರ ಮಾಸ್ ಬೇರೆ ಬೇರೆ ಇರುತ್ತೆ. ಉದಾಹರಣೆಗೆ 12 ಬಾಳೆಹಣ್ಣು ತಗೊಳ್ಳೋಣ, ಮತ್ತು 12 ಸೇಬಿನ ಹಣ್ಣು ತಗೊಳ್ಳೋಣ. 12 bananas and 12 apples. So what is the quantity of banana that you have? It is a dozen, 1 dozen. And what is the quantity of apples that you have? That is also 1 dozen. But mass of a dozen apple is not equal to mass of a dozen bananas always. ಇರ್ಬೋದು, ಇಲ್ಲ ಅಂತಲ್ಲ. That depends upon the size, that depends upon the mass of each apple and each banana. ಎಲ್ಲ ಇರಬಹುದು, ಆದರೆ ನಾಟ್ ಆಲ್ವೇಸ್. ಯಾವಾಗಲೂ ಅವೆರಡು ಸಮ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಈ 12 ಅಂತ ಏನು ತಗೊಂಡ್ಬಲ್ಲ ನಾವು ಎಣಿಸಿ ಅದನ್ನು ಡಜನ್ ಅಂತ ಕರಿತೀವಲ್ಲ, ಅದು ಕ್ವಾಂಟಿಟಿ ಆಫ್ ಸಬ್ಸ್ಟೆನ್ಸ್. ಹಾಗೆ ಕ್ವಾಂಟಿಟಿ ಆಫ್ ಸಬ್ಸ್ಟೆನ್ಸ್ಗೆ ನಾವು ಮೋಲ್ ಅಂತ, ನೀವು ಹೇಗೆ ಡಜನ್ ಅಂತ ಉಪಯೋಗಿಸ್ತೀರೋ ಹಾಗೆ ಮೋಲ್ ಅನ್ನುವುದನ್ನು ನಾವು ಒಂದು ಯೂನಿಟ್ ಆಗಿ ಇನ್ನು ಮುಂದೆ ಬಳಕೆ ಮಾಡ್ತೀವಿ. ಸೊ ಹಾಗಾದರೆ 1 ಮೋಲ್ ಅಂದರೆ ಏನು? 1 ಮೋಲ್ ಅಂದರೆ ನೀವು 12 ಗ್ರಾಮ್ ಕಾರ್ಬನ್ 12 ಐಸೋಟೋಪ್ನ ತಗೊಳ್ಬೇಕು. ಕಾರ್ಬನ್ 12 ಐಸೋಟೋಪ್ನ 12 ಗ್ರಾಮ್ ತಗೊಂಡು ಅದರೊಳಗೆ ಎಷ್ಟು ಆಟಮ್ಸ್ ಇರುತ್ತೆ ಅನ್ನೋದನ್ನು ನೀವು ಕೌಂಟ್ ಮಾಡ್ತಾ ಹೋದರೆ ಅದನ್ನು 1 ಮೋಲ್ ಅಂತ ಕರೀತಾರೆ. ಹಾಗಾದರೆ 1 ಮೋಲ್ ಅನ್ನೋದನ್ನು ಹೇಗೆ ಡಿಫೈನ್ ಮಾಡಬೇಕು ನಾವು? ಸೊ 1 mole is the quantity of substance equivalent to 12 gram of carbon 12 isotope. So there was a scientist by name Avogadro ಅಂತ ಒಬ್ಬ ಸೈಂಟಿಸ್ಟು. ಅವನೇನು ಮಾಡಿದ್ದಾನೆ, ಅವನು 1 mole ಆಫ್ ಕಾರ್ಬನ್ 12 ಐಸೋಟೋಪಲ್ಲಿ 6.023 into 10 power 23 ಆಟಮ್ಸ್ ಇರುತ್ತೆ ಅಂತ ಹೇಳಿ ಪತ್ತೆ ಮಾಡಿದ್ದಾನೆ. ಬೈ ಸಮ್ ಎಕ್ಸ್ಪೆರಿಮೆಂಟ್ಸ್ he has proved that 1 mole of carbon 12 isotope contains 6.023 into 10 power 23 atoms of carbon 12. ಸೊ ಇನ್ನು ಮುಂದೆ ನಾವೆಲ್ಲರೂ 1 mole ಅಂತಂದರೆ 6.023 into 10 power 23 ಕೌಂಟ್ಸ್ ಅಂತ ನಾವು ತಗೊಳ್ಬೇಕು, ಎಣಿಕೆ. ಸೊ ಹಾಗಾದರೆ 1 mole ಆಕ್ಸಿಜನ್ ತಗೊಳ್ಳಿ ಅಂತ ಅಂದರೆ ಆಕ್ಸಿಜನ್ ಅಟಾಮಿಕ್ ಫಾರ್ಮಲ್ಲಿ ಸಿಗುತ್ತೋ ನಮಗೆ, ಮಾಲಿಕ್ಯುಲರ್ ಫಾರ್ಮಲ್ಲಿ ಸಿಗುತ್ತೋ? ಸಹಜವಾಗಿ ಮಾಲಿಕ್ಯುಲರ್ ಫಾರ್ಮಲ್ಲಿ ಸಿಗುತ್ತೆ. ನೇಸೆಂಟ್ ಆಕ್ಸಿಜನ್ ಅಂದರೆ ಅಟಾಮಿಕ್ ಫಾರ್ಮಲ್ಲಿ ಸಿಗುವಂಥ ಆಕ್ಸಿಜನ್ ಬಹಳ ವಿರಳ, ಅದು ಸಿಗೋದಿಲ್ಲ. ಅದನ್ನು ನಾವು ಲ್ಯಾಬೊರೇಟರಿನಲ್ಲಿ ಒಬ್ಟೈನ್ ಮಾಡಬೇಕು. ಸೊ ನಮಗೆ ಅಟ್ಮಾಸ್ಫಿರಿಕ್ ಆಕ್ಸಿಜನ್ ಸಿಗೋದಲ್ಲ ಮಾಲಿಕ್ಯುಲರ್ ಫಾರ್ಮಲ್ಲಿ, O2. ಸೊ
ಸೊ 6.023 into 10 power 23 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ತಗೊಂಡ್ರೆ ಅದನ್ನು 1 ಮೋಲ್ ಆಕ್ಸಿಜನ್ ಅಂತ ಕರೀತಾರೆ. ಹೈಡ್ರೋಜನ್ 1 ಮೋಲ್ ತಗೊಳ್ಳಿ ಅಂದ್ರೆ ಏನು ಮಾಡೋದು? ಅದನ್ನು ಅಷ್ಟೇ 6.023 into 10 power 23 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ತಗೊಂಡ್ರೆ ಆಗ 1 ಮೋಲ್ ಹೈಡ್ರೋಜನ್ ಅಂತ ಕರೀತಾರೆ. ಇದು ಮಾಲಿಕ್ಯುಲರ್ ಫಾರ್ಮಲ್ಲಿ ಇರೋದಾಯಿತು. ಇನ್ನು ಅಟಾಮಿಕ್ ಫಾರ್ಮಲ್ಲಿ ಇರೋದು ಏನು ಮಾಡಬೇಕು? ಅಟಾಮಿಕ್ ಫಾರ್ಮಲ್ಲಿ ಇರೋದನ್ನು ನಾವು ಆಟಮ್ಸ್ ತಗೊಳ್ಬೇಕು. 1 ಮೋಲ್ ಹೀಲಿಯಂ ತಗೊಳ್ಳಿ ಅಂತಂದರೆ 6.023 into 10 power 23 ಆಟಮ್ಸ್ ಆಫ್ ಹೀಲಿಯಂನ 1 ಮೋಲ್ ಆಫ್ ಹೀಲಿಯಂ ಅಂತ ಕರೀತಾರೆ. ನೀವು ನೋಡ್ಕೊಳ್ಬೇಕು. ಸೊ ಈ ಮ್ಯಾಟರ್ ಯಾವ ಫಾರ್ಮಲ್ಲಿ ನಮಗೆ ಸಿಗುತ್ತೆ ಅಂತ. ಅದರ ಮೇಲೆ ನೀವು ಮಾಲಿಕ್ಯೂಲ್ಸ್ ತಗೊಳ್ಬೇಕು ಅಥವಾ ಆಟಮ್ಸ್ ತಗೋಬೇಕು ಅಂತ ಡಿಸೈಡ್ ಮಾಡಿ, ಮಾಲಿಕ್ಯೂಲರ್ ಫಾರ್ಮಲ್ಲಿರೋದನ್ನು ಮಾಲಿಕ್ಯೂಲ್ಸು, ಅಟಾಮಿಕ್ ಫಾರ್ಮಲ್ಲಿರೋದನ್ನು ಆಟಮ್ಸ್ ರೂಪದಲ್ಲಿ ತಗೊಂಡು 6.023 into 10 power 23 ಕೌಂಟ್ಸ್ನ ನಾವು ತಗೊಂಡ್ರೆ ಇದನ್ನು 1 ಮೋಲ್ ಆಫ್ ಸಬ್ಸ್ಟೆನ್ಸ್ ಅಂತ ನಾವು ಕರಿತೀವಿ. 6.023 into 10 power 23 atoms will be called as Avogadro number. 6.023 into 10 power 23 atoms or molecules will be called as Avogadro number ಅಂತ. ಈಗ let us for example take Avogadro number of oxygen atom molecules. Oxygen molecules. Oxygen molecules ತಗೊಳ್ತೀವಿ. Avogadro ನಂಬರ್ ಅಷ್ಟು ತಗೊಳ್ತೀವಿ. ಸೊ ಅಂದರೆ 6.023 into 10 power 23 molecules. ಸೊ ಈಗ ಆಕ್ಸಿಜನ್ ಪೀರಿಯಾಡಿಕ್ ಟೇಬಲಲ್ಲಿ ನೋಡಿದ್ರೆ ಆಕ್ಸಿಜನ್ಗೆ ಅಟಾಮಿಕ್ ನಂಬರು 8, 16 ಮಾಸ್ ನಂಬರ್ ಮಾಲಿಕ್ಯುಲರ್ ಆಕ್ಸಿಜನ್. ಅದಕ್ಕೆ ಐಸೋಟೋಪ್ ಇರುತ್ತೆ ಇಲ್ಲಿ 16. ಮಾಲಿಕ್ಯುಲರ್ ಫಾರ್ಮ್ ಅನ್ನೋದು ಅಂತಂದ್ರೆ 2 ಆಕ್ಸಿಜನ್ 16, 32 ಗ್ರಾಮ್ ಆಕ್ಸಿಜನ್ಗೆ ನಾವು 1 ಮೋಲ್ ಅಂತ ಕರಿತೀವಿ. ನೀವು ಮಾಸ್ ಆದರೆ 32 ಗ್ರಾಮ್ ತಗೊಳ್ಬೇಕು. ಕೌಂಟ್ ಆದರೆ 6.023 into 10 power 23 ತಗೊಳ್ಬೇಕು. ಆಕ್ಸಿಜನ್ ಬಂದು ನಾನು ಹೈಡ್ರೋಜನ್ ತಗೊಳ್ತೀನಿ. ಹೈಡ್ರೋಜನ್ ಮಾಲಿಕ್ಯೂಲ್ ಅಂದರೆ 2 ಹೈಡ್ರೋಜನ್ ಆಟಮ್ಗಳು ಇರ್ತವೆ. ಮಾಸ್ ನಂಬರ್ 1 + 1 2 ಗ್ರಾಮಲ್ಲಿ ನಮಗೆ ಅವಗಾಡ್ರೋ ನಂಬರ್ ಅಷ್ಟು ಪಾರ್ಟಿಕಲ್ಸ್. ಹಾಗಾಗಿ ನೀವು ಆಕ್ಸಿಜನ್ ತಗೊಳ್ಳಿ ಅಂತಂದರೆ 1 ಮೋಲ್ ಆಫ್ ಆಕ್ಸಿಜನ್ ತಗೊಳ್ಳಿ ಅಂದರೆ 2 ಗ್ರಾಮ್ ತಗೊಳ್ಬೇಕು. ನಾನು ಆಗಲೇ ಹೇಳಿದಾಗೆ ಬಾಳೆಹಣ್ಣು 12, ಸೇಬ್ ಹಣ್ಣು 12, 12 bananas and 12 apples. Both will be called as 1 mole. ಸೊ ಅದನ್ನು 1 mole ಅಂತಲೇ ಕರೀತಾರೆ. ಆದರೆ 12 number of banana will not have the same mass as 12 number of apples. ಅದೇ ಥರ 1 mole of oxygen molecules will not have the same mass as 1 mole of hydrogen. So hydrogen ಆದರೆ 2 ಗ್ರಾಮು, ಆಕ್ಸಿಜನ್ ಆದರೆ 32 ಗ್ರಾಮ್. ಕಾರ್ಬನ್ ಆದರೆ 6.023 into 10 power 23 ಆಟಮ್ಸ್ ಅದು, ಮಾಲಿಕ್ಯೂಲ್ಸ್ ಅಲ್ಲ, 12 ಗ್ರಾಮ್. ಅಂದರೆ ದಟ್ ಮೀನ್ಸ್ ಟು ಸೇ 1 mole of any substance
will have ಗ್ರಾಮ್ ಈಕ್ವಿವೆಲೆಂಟ್. ಸೊ ಅಂದರೆ ನೀವು ಅದರ ಮಾಸ್ ನಂಬರ್ ಎಷ್ಟಿದೆಯೋ ಅದರ ಗ್ರಾಮ್ ಲೆಕ್ಕದಲ್ಲಿ ತಗೊಂಡ್ರೆ ಅದನ್ನು ಅವಗಾಡ್ರೋ ನಂಬರ್ ಅಂತ ಕರಿತೀವಿ. ನಾವು ಐ ಹೋಪ್ ದ್ಯಾಟ್ ಇಟ್ ಈಸ್ ಕ್ಲಿಯರ್. ಸೊ ಈಗ ಮುಂದಿನ ವಿಡಿಯೋದಲ್ಲಿ ನಾವು ವಿ ವಿಲ್ ಆಲ್ ಪ್ಲ್ಯಾನ್ ಟು ಲರ್ನ್ ದ ಕಾನ್ಸೆಪ್ಟ್ ಕಾಲ್ಡ್ ಡೈಮೆನ್ಷನಲ್ ಫಾರ್ಮುಲೆ ಆ್ಯಂಡ್ ಡೈಮೆನ್ಷನಲ್ ಅನಾಲಿಸಿಸ್. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.